ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಾನು ಮಂಡೇ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಯಾಕಂದರೆ ನಂಗೆ 2 ಡೇಸಿಂದ ಹುಷಾರು ಕೂಡ ಇರಲಿಲ್ಲ. ಹಾಗೆ ನಾವು ನಮ್ಮ ಅಮ್ಮನ ಮನೆಗೆ ಹೋಗಿದ್ವಿ, ಆದ್ದರಿಂದ ನಾನು ಯಾವ ವ್ಲಾಗ್ಸ್ ಕೂಡ ಮಾಡಿರಲಿಲ್ಲ. ಇವತ್ತು ಸಂಜೆಯಿಂದ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಿವತ್ತು ಊರಿಂದ ನಮ್ಮಮ್ಮ ಕೀರೆ ಸೊಪ್ಪನ್ನ ಕೊಟ್ಟು ಕಳಿಸಿದ್ರು, ನಮ್ಮ ಮನೇಲೆ ಬೆಳೆದಿದ್ದು. ಕೀರೆ ಸೊಪ್ಪಲ್ಲಿ ಇವಾಗ ಒನ್ ಟೈಮ್ ಬಂದು ಸಾಂಬಾರು ಮಾಡಿಬಿಡೋಣ, ಕೀರೆ ಸೊಪ್ಪಿಂದು ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಸೊಪ್ಪೆಲ್ಲ ಚೆನ್ನಾಗಿ ತೊಳ್ಕೊಂಡು ನಾನಿವಾಗ ಸೊಪ್ಪನ್ನ ಬೇಯೋದಕ್ಕೆ ಇಡ್ತಿದ್ದೀನಿ. ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊತೀನಿ. ಬೆಳ್ಳುಳ್ಳಿ ಏನು ಚಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಇದ್ರಲ್ಲಿ ನಾನು ಹಾಲು ಹಾಕ್ಬಿಟ್ಟು ಮಾಡ್ತೀನಿ ನೋಡಿ, ಆ ಥರ ಸೊಪ್ಪು ಸಾರು ಮಾಡ್ತೀನಿ ಒನ್ ಟೈಮ್ಗೆ. ಹಾಗೆ ಸ್ವಲ್ಪ ಆಯಿಲ್ ಕೂಡ ಸೇರಿಸ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈ ಸೊಪ್ಪನ್ನ ಬೇಯಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಬೇಳೆ ಆ ಥರ ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಆಯಿಲು, ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಸೊಪ್ಪು ಕೂಡ ಚೆನ್ನಾಗಿ ಬೇಯ್ತಿದೆ. ಅದು ಬೇಯೋಷ್ಟ್ರಲ್ಲಿ ನಾನು ಇವಾಗ ರೈಸು ಕೂಡ ಇಟ್ಕೊಂಡು ಬಿಡೋಣ ಅಂತ ನಾನು ಅಕ್ಕಿನ ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ನಾನು ರೈಸು ಕೂಡ ಇಡ್ತಿದ್ದೇನೆ. ಹಾಗೆ ಇಲ್ಲಿ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತು. ನಾನು ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ ಇವಾಗ. ನೋಡಿ ಎಷ್ಟೊಂದು ಸೊಪ್ಪಾಗಿದೆ, ಬೆಂದು ಸ್ವಲ್ಪ ಸ್ವಲ್ಪ ಸೊಪ್ಪಾಗಿದೆ ಅಷ್ಟೇ. ಸೊ ಈಗ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡು ನಾನಿವಾಗ ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ತಿದ್ದೀನಿ. ನಾನಿಲ್ಲಿ ತೆಂಗಿನಕಾಯಿ ಜೊತೆ ಸ್ವಲ್ಪ ಹುರ್ಗಡ್ಲೆ ಕೂಡ ತಗೊಂಡಿದ್ದೀನಿ. ತೆಂಗಿನಕಾಯಿ, ಹುರ್ಗಡ್ಲೆ, ಸ್ವಲ್ಪ ಮೆಣಸು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಅದನ್ನೆಲ್ಲ ಸೇರಿಸ್ಬಿಟ್ಟು ನಾನಿವಾಗ ರುಬ್ಕೊಳ್ತಿದ್ದೀನಿ. ಇದು ಸಾಂಬಾರಿಗೆ. ಅದಕ್ಕೆ ಸ್ವಲ್ಪ ಸೊಪ್ಪು ಸಾರನ್ನ ಸೇರಿಸಿದ್ದೀನಿ. ನಾನು ಸೊಪ್ಪು ಬೇಯೋದಕ್ಕೆ ಏನು ಇಟ್ಕೊಂಡಿದ್ದೆ ಆ ಸೊಪ್ಪು ಸಾರನ್ನ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ನುಣ್ಣಗಾಗೋವರೆಗೂ ರುಬ್ಕೊಳ್ತಿದ್ದೀನಿ. ಈಗ ನಾನು ಇದ್ರ ಜೊತೆ ನಾನೇನು ಸೊಪ್ಪು ಬೇಯಿಸಿದ್ದೆ ಅಲ್ವಾ, ಆ ಸೊಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ತಿದ್ದೀನಿ. ನಾವೇನು ಸೊಪ್ಪು ಬೇಯಿಸಿದ್ವಿ ಅಲ್ಲ, ಆ ಸೊಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಸೊಪ್ಪು ಸಾರು ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ರುಬ್ಕೊಂಡು ಇಟ್ಕೋಬೇಕು. ನಾನಿವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದು ಬಿಸಿ ಆದ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಚೆನ್ನಾಗಿ ಕಾಯ್ದಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಿದ್ದೀನಿ. ಸಾಸಿವೆ ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಕರಿಬೇವು ಕೂಡ ಸೇರಿಸ್ಕೊಳ್ತಿದ್ದೀನಿ. ಇದನ್ನ ನಾನೇನು ಮಸಾಲೆ ರುಬ್ಕೊಂಡಿದ್ದೆ ಅಲ್ವಾ, ಅದು ಒಗ್ಗರಣೆ ಕೊಡೋದಕ್ಕೆ ಮಾಡ್ತಿದ್ದೀನಿ. ಸೊ ಕರಿಬೇವು ಕೂಡ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಏನು ಇವಾಗ ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಮಸಾಲೆನ ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಸೊಪ್ಪು ಸಾರನ್ನ ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟು ಮಸಾಲೆನ ಬೇಯಿಸ್ಕೋಬೇಕು. ಮಸಾಲೆನ ಚೆನ್ನಾಗಿ ಬೇಯಿಸ್ಕೋಬೇಕು, ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ. ಇದ್ರ ಜೊತೆಗೆ ಇದು ಬೇಯ್ತಾ ಇರ್ಬೇಕಾದ್ರೇನೆ ನಾನು ಇದಕ್ಕೆ ಸ್ವಲ್ಪ ಹಾಲು ಏನಿದೆ ಹಾಲನ್ನ ಸೇರಿಸ್ತಿದ್ದೀನಿ. ಹಾಲನ್ನ ಚೆನ್ನಾಗಿ ಸೇರಿಸ್ಬಿಟ್ಟು ಹಾಲು ಹಾಕ್ಬಿಟ್ಟು ಮಸಾಲೆ ಜೊತೆ ಚೆನ್ನಾಗಿ ಅದನ್ನ ನಾವು ಬೇಯಿಸ್ಕೋಬೇಕು. ನಾನಿಲ್ಲಿ ಕಾಯ್ದಿರೋ ಹಾಲನ್ನೇ ಹಾಕ್ತಿದ್ದೀನಿ. ನೀವು ಬೇಕಾದ್ರೆ ಹಸಿ ಹಾಲನ್ನ ಕೂಡ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಬೇಯಿಸ್ಕೋಬೋದು. ಹಾಗೆ ಇವಾಗ ಏನು ಸಪ್ರೇಟಾಗಿ ನಾನು ಅದು ನೀರು ಸೊಪ್ಪು ಬೇಯಿಸಿದ ನೀರು ಇಟ್ಕೊಂಡಿದ್ನೋ ಆ ನೀರನ್ನು ಕೂಡ ಸೇರಿಸ್ಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಆ ಥರ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಸಾಲ್ಟ್ ಕೂಡ ಹಾಕ್ಕೊಂಡು ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಸಾಂಬಾರು ಕೂಡ ರೆಡಿ ಆಯಿತು. ನಾನು ಮುದ್ದೆ ಮಾಡ್ಕೊಬೇಡ ಅಂತ ಮುದ್ದೆ ಕೂಡ ಇಟ್ಕೊಂಡು ಹಾಗೆ ಮುದ್ದೆನೂ ಮಾಡ್ಕೊಬಿಡ್ತೀನಿ. ನಂಗೆ ಮುದ್ದೆ ಕೋಲಲ್ಲಿ ತಿರ್ಗಕ್ಕೆ ಬರಲ್ಲ, ನಾನು ಮಾಡೋದೇ ಇದೇ ರೀತಿ. ಸೊ ಬಾಣಲಿಲೇ ನಾನು ಯಾವಾಗಲೂ ತಿರ್ಗೋದು. ಮುದ್ದೆ ಕೂಡ ನಾನಿಲ್ಲಿ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಮುದ್ದೆ ಮಾಡೋದು ಇದೇ ಈಸಿ ನನಗೆ, ಬಿಕಾಸ್ ಸ್ಕೂಲಲ್ಲೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಅಂತ ನಂಗೆ ಅನಿಸುತ್ತೆ. ಇದಾದರೆ ಒಂದು 10-15 ಮಿನಿಟ್ಸ್ಗೆಲ್ಲ ನಾವು ಆರಾಮಾಗೆ ಸೂಪರಾಗೆ ಮುದ್ದೆ ಮಾಡ್ಕೊಬಿಡ್ಬೋದು ಇದರಲ್ಲಿ. ಸೊ ಮುದ್ದೆ ಕೂಡ ಮಾಡಿಕೊಂಡೆ, ಹೀಗೆ ಕೂಡ ರೆಡಿ ಆಯಿತು. ಎಲ್ರಿಗೂ ಊಟ ಕೊಟ್ಟು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.